ಸುಮಾರು 2 ವರ್ಷಗಳ ಕನಸು ಇವತ್ತು ನಮಗೆ ನನಸಾಗಿದೆ. ನನಗೆ ಬಂದ ಕಷ್ಟ ಮತ್ತೊಬ್ಬ ಯಾವ ಶತ್ರುಗೂ ಬರಬಾರ್ದು. ಯಾಕಂದರೆ ಕಷ್ಟದಲ್ಲಿರುವಾಗ ಯಾರು ಕೈ ಬಿಡಬೇಡಿ. ಇದು ನೋಡಿ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಆದ ಘಟನೆ. ನಿಮಗೆ ಕಷ್ಟಕ್ಕೆ ಸ್ಪಂದಿಸಿದಾರಲ್ಲ, ಅವರಿಗೆ ದೇವರ ಮೇಲೆ ನೋಡ್ತಿರ್ತಾರೆ ಯಾರು ಅಂತೇಳಿ. ಆ ಒಳ್ಳೆಯ ಮನಸ್ಸುಗಳೇ ಇಂಥ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ಕಾರಣ ಆಗೋದು. ಈಶ್ವರ್ ಮಲ್ಪೆ ಅವರು ಸಮಾಜಕ್ಕೆ ಏನನ್ನ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದರೆ ಸಮಾಜ ಈಶ್ವರ್ ಮಲ್ಪೆ ಅವರಿಗೆ ಏನನ್ನ ಮಾಡಿದೆ ಅನ್ನುವಂಥದ್ದು ಪ್ರಶ್ನೆ ಉಳ್ಕೊಂಡಿತ್ತು ವೀಕ್ಷಕರೇ. ಹಲವಾರು ಬಾರಿ ನಾವು ಅದನ್ನು ಆಚೆ ಈಚೆ ಓಡಿಸಿದ್ರು. ಎಷ್ಟೋ ಸರಿ ನಮಗೆ ನಾಳೆ ಆಗ್ತದೆ, ಇವತ್ತಾಗ್ತದೆ ಅಂತ ತುಂಬ. ಇವತ್ತೊಂದು ಅವರು ಸಹಾಯಧನ ಇಟ್ಟಿದ್ದಾರಲ್ಲ, ಅದೊಂದು ನಿಜವಾಗಿ ಅವರಿಗೆ ಅವಶ್ಯಕತೆ ಇತ್ತು. ಅವರು ಇಷ್ಟು ದೊಡ್ಡ ಮನಸ್ಸಿದೆ ಅಂತ ನನಗೆ ಗೊತ್ತಿಲ್ಲ. ಅವರು ಎಲ್ಲರಿಗೂ ಸಹಾಯ ಆಗಿ ಅಂತ ಮಾಡಿದರು. ಆದರೆ ನಮ್ಮ ಟೀಮ್ನವರಿಗೆ ಸಹ ಮೇಲೆ ಬರಲಿ, ಅವರು ಸಹ ನಮ್ಮಾಗಿ ದುಡಿತಾರೆ, ಅವರ ಕಷ್ಟ ಸಹ ಅರ್ಥ ಮಾಡ್ಕೊಂಡರಲ್ಲ, ಅವನ ದೊಡ್ಡ ಮನಸ್ಸದು. ಪ್ರೀತಿ ಈಶ್ವರ್ ಮಲ್ಪೆ ಸ್ನೇಹಿತರೆ, ಇವತ್ತು ನನ್ನ ಅಭಿಮಾನಿ ದೇವರುಗಳೆಲ್ಲ ಆಶೀರ್ವಾದದಿಂದ ಇವತ್ತು ನಮ್ಮ ಮಲ್ಪೆ ಬೀಚ್ನಲ್ಲಿ ನೂತನವಾಗಿ ಒಂದು ಜೀವರಕ್ಷಕ ದಳ ಅಂತ ಒಂದು ಕಟ್ಟಡವನ್ನು ನಾವು ಇವತ್ತು ಚಿಕ್ಕದಾಗಿ ಮಾಡಿದ್ದೀವಿ. ಆ ಕಟ್ಟಡಕ್ಕೆ ಇವತ್ತು ಕರೆಂಟ್ ವ್ಯವಸ್ಥೆ ಇರಲಿಲ್ಲ. 2 ವರ್ಷದಿಂದ ನಾವು ತುಂಬ ಒದ್ದಾಡಿದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸಹಕರಿಸಿದ. ಯಾಕೆಂದರೆ ಇವತ್ತು ಕರೆಂಟ್ ಬರಬೇಕಾದ್ರೆ ನಾವು ಎಲ್ಲರ ಕೈ ಎತ್ತರ ಕಾಲ ಹತ್ರ ಎಲ್ಲ ಹೋಗಿದ್ದೀವಿ. ಆದರೆ 2 ವರ್ಷದಿಂದ ಬರಲಿಲ್ಲ. ಆದರೆ ನಮ್ಮ ಒಂದು ಕರೆಂಟ್ ಬರೋದಕ್ಕೆ ನಾವೊಂದು ನ್ಯೂಸಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಹಾಕಿದ್ದೇವೆ. ಆ ನ್ಯೂಸನ್ನು ನೋಡಿದ ತಕ್ಷಣ ಇಡೀ ನಮ್ಮ ಕರ್ನಾಟಕದ ಜನತೆ ಹೇಳಿದಿಷ್ಟೇ, ಈಶ್ವರ್ ಮಲ್ಪೆ ಅವರಿಗೆ ಕರೆಂಟ್ ಕೊಡಿ ಅಂತೇಳಿ. ಆವಾಗ ತಕ್ಷಣ ಅದನ್ನು ಕಂಡ ಸ್ಥಳೀಯರಾದ ನನ್ನ ಎಲ್ಲ ಆತ್ಮೀಯರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಯಾಕೆಂದರೆ ಹೆಸರು ಹೇಳಿದರೆ ಒಬ್ಬರಿಂದ ಒಬ್ಬರು ಆಗ್ತದೆ. ಆದರೆ ತುಂಬ ಹೆಸರಿದೆ. ಆದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಈ ಕರೆಂಟಿಗೋಸ್ಕರ ಎಲ್ರಿಗೂ ಸಹ ನಾನು ಧನ್ಯವಾದವನ್ನು ನಮ್ಮ ಟೀಮ್ನ ಪರವಾಗಿ ಹೇಳ್ತೀನಿ. ಇದೇ ರೀತಿಯಿಂದ ಕಷ್ಟ ಅಂತ ಬಂದಾಗ ಯಾರು ಕೈ ಬಿಡಬೇಡಿ. ಯಾಕೆಂದರೆ ಇವತ್ತು ನೋಡಿ, ನನಗೆ ತುಂಬ ಬೇಜಾರು ಸಂಗತಿ. ಯಾಕೆಂದರೆ ನನಗೆ ಸಹ ಒಂದು 3 ಮಕ್ಕಳಿದ್ದಾರೆ. ಆ 3 ಮಕ್ಕಳು ವಿಶೇಷಚೇತನ ಮಕ್ಕಳು. ಯಾಕೆ ಹೇಳ್ತಿದ್ದಾರೆ ಅಂದರೆ, ಆ ಕಷ್ಟ ನನಗೆ ಬಂದ ಕಷ್ಟ ಮತ್ತೊಬ್ಬ ಯಾವ ಶತ್ರುಗೂ ಬರಬಾರ್ದು. ಯಾಕೆಂದರೆ ಕಷ್ಟದಲ್ಲಿರುವಾಗ ಯಾರು ಕೈ ಬಿಡಬೇಡಿ. ಇದು ನೋಡಿ, ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಆದ ಘಟನೆ. ಆವಾಗ ನನಗೆ ಕಷ್ಟಕ್ಕೆ ಸ್ಪಂದಿಸಿದಾರಲ್ಲ, ಅವರಿಗೆ ದೇವರ ಮೇಲೆ ನೋಡ್ತಿರ್ತಾರೆ ಯಾರು ಅಂತೇಳಿ. ಯಾಕೆಂದರೆ ಅವರು ಯಾರೋ ಹೆಸರು ಹೆಚ್ಚು ಹೇಳೋದಿಲ್ಲ. ಯಾಕೆಂದರೆ ಕಷ್ಟಕ್ಕೆ ಸ್ಪಂದಿಸಿದವರು ತುಂಬ ವಿರಳ ಇದರಲ್ಲಿ. ಅದಕ್ಕೆ ನಾನು ಇವತ್ತು ನನಗೆ ಕಷ್ಟಕ್ಕೆ ಸ್ಪಂದಿಸಿದ ಎಲ್ಲ ಅಭಿಮಾನಿ ದೇವರುಗಳಿಗೂ ಹಾಗೂ ನನ್ನ ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ನಾನು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಯಾಕೆಂದರೆ ಕಟ್ಟದಾಗಲಿಂದ ಯಾರಿಗೂ ಬಯಸೋದಿಲ್ಲ. ಇದನ್ನು ನಾನು ಯಾಕೆ ಹೇಳ್ತೀನಿ, ಯಾರಿಗೂ ಕಷ್ಟ ಬಂದಾಗ ತಕ್ಷಣ ಹೋಗಿ ಅವರ ಕಷ್ಟಕ್ಕೆ ಸ್ಪಂದಿಸಬೇಕಂತ ನಾನು ಎಲ್ರಿಗೂ ಇದಕ್ಕೆ ಕೈ ಮುಗಿದು ಕೇಳ್ತೀನಿ. ಸುಮಾರು 2 ವರ್ಷಗಳ ಕನಸು ಇವತ್ತು ನಮಗೆ ನನಸಾಗಿದೆ. 2 ವರ್ಷಗಳಿಂದ ನಮ್ಮ ಜೀವರಕ್ಷಕ ಸಾಧನಗಳು ಇಡುವಂಥ ಕೊಠಡಿಯ ಕರೆಂಟ್ ಇಲ್ಲದ್ರಿಂದಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಾವೇನು ಆ ವಿಡಿಯೋವನ್ನು ಹಾಕಿದ್ವಿ. ಆ ವಿಡಿಯೋ ನೋಡಿದಂಥ ಎಲ್ಲ ರಾಜಕಾರಣಿಗಳು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಉತ್ತಮ ರೀತಿಯಾಗಿ ಸ್ಪಂದಿಸಿ ಇವತ್ತು ಅದಕ್ಕೆ ಕರೆಂಟನ್ನು ಒದಗಿಸುವ ಮುಖಾಂತರವಾಗಿ ನಮಗೊಂದು ನಮ್ಮ ಸಮಾಜ ಈಶ್ವರ್ ಮಲ್ಪೆ ಅವರಿಗೆ ಒಂದು ಸಮಾಜ ಸೇವೆಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಜೊತೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಕೂಡ ನಾವು ಚಿರಋಣಿಯಾಗಿರ್ತೇವೆ. ಇದೇ ರೀತಿಯ ಸಹಕಾರ ಪ್ರೋತ್ಸಾಹ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಇರಲಿ, ಈಶ್ವರ್ ಮಲ್ಪೆ ತಂಡದ ಜೊತೆಗೆ ಇರಲಿ ಅಂತ ಹೇಳ್ತಾ, ನಮಗೆ ಕರೆಂಟ್ ನೀಡಿ ನಮ್ಮ ಜೊತೆ ಸಹಕರಿಸಿದ್ದಕ್ಕಾಗಿ ಮತ್ತು ಇವತ್ತು ಆ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮವನ್ನು ಕೂಡ ಚಂದಗಾಣಿಸಿದ್ದಕ್ಕಾಗಿ ತಮಗೆ ಈಶ್ವರ್ ಮಲ್ಪೆ ತಂಡದ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇವೆ. ಆ ಒಳ್ಳೆಯ ಮನಸ್ಸುಗಳೇ ಇಂಥ ಕಾರ್ಯಕ್ರಮಗಳಿಗೆ ಯಶಸ್ಸಿಗೆ ಕಾರಣ ಆಗೋದು. ನೀವು ಮೌನವಾಗಿ ಕೂತರು ಚಿಂತಿಲ್ಲ, ನಮ್ಮ ಜೊತೆಗೆ ನಿಂತದಕ್ಕೆ ತಮಗೆ ಅಭಿನಂದನೆಯನ್ನು ಹೇಳ್ತಾ, ಒಂದು 2 ವರ್ಷ ಮುಂಚೆ ನಾನು, ಈಶ್ವರಣ್ಣ ಹಾಗೂ ನಮ್ಮ ಟೀಮ್ ಎಲ್ಲರೂ ಸೇರಿ DC ಆಫೀಸಿಗೆ ಹೋಗಿದ್ದೆ. ಈ ಒಂದು ಕಟ್ಟಡಕ್ಕೆ ಕರೆಂಟ್ ಕೇಳಲಿಕ್ಕೆ. ಅದಕ್ಕೆ ಹಲವಾರು ಬಾರಿ ನಾವು ಅದನ್ನು ಆಚೆ ಈಚೆ ಓಡಿಸಿದ್ರು. ಎಷ್ಟೋ ಸರಿ ನಮಗೆ ನಾಳೆ ಮಾಡಿಕೊಡ್ತೇವೆ, ನಾಳೆ ಆಗ್ತದೆ, ಇವತ್ತಾಗ್ತದೆ ಅಂತ ತುಂಬ ಅಂದರೆ ಆಚೆ ಈಚೆ ಕೆಲಸ ಮಾಡಿಸಿದ್ರು. ಆದರೆ ಇವತ್ತಿನ ದಿನ ಫೆಬ್ರವರಿ 25 ತಾರೀಕಿಗೆ ನಮಗೆ ಈ ಒಂದು ಕಟ್ಟಡಕ್ಕೆ ಕರೆಂಟನ್ನು ಒದಗಿಸಿಕೊಟ್ಟ ಎಲ್ಲ ಶಾಸಕರಾಗಲಿ ಮತ್ತು ಕೃಷ್ಣಮೂರ್ತಿ ಆಚಾರಿ ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈಶ್ವರ್ ಮಲ್ಪೆ ಅವರು ಈ ಹಿಂದಿನ ಕಾರ್ಯಕ್ರಮಗಳಲ್ಲೆಲ್ಲ ಈ ಸ್ಥಳೀಯ ಪರಿಸರದವರಿಗೆ ಯಾರು ಅವಶ್ಯಕತೆ ಇದೆ ಅವರಿಗೆ ಸಹಾಯಧನ ಮಾಡುವಂಥ ಕಾರ್ಯಕ್ರಮವನ್ನು ಏನು ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಕರೆಂಟ್ ನೀಡದ ವಿಚಾರಕ್ಕೆ ಅವರಿಗೂ ಕೂಡ ಬೇಸರ ಆಗಿ ಅವರ ಮಗನ ಕಾರ್ಯಕ್ರಮವನ್ನು ಕೂಡ ಅವರು ಈ ಸರಿ ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಅವರ ತಂಡದ ಜೊತೆಗೆ ನಮ್ಮ ಸ್ಥಳೀಯ ರಿಕ್ಷಾ ಚಾಲಕರು ಇಸ್ಮಾಯಿಲ್ ಅಂತೇಳಿ ಮಲ್ಪೆ ಬೀಚ್ ರಿಕ್ಷಾ ನಿಲ್ದಾಣದಲ್ಲಿ ಏನು ದುಡಿತಾರೆ, ಅವರ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದರು. ಅವರಿಗೂ ಕೂಡ ಒಂದು ಸಹಾಯಧನ ನೀಡುವ ಜೊತೆಗೆ ನಮ್ಮ ತಂಡದಲ್ಲಿ ಇರುವಂತಹ ನನಗೂ ಕೂಡ
ಅವರು ಇವತ್ತು ಒಂದು ಸಹಾಯಧನ ನೀಡುವ ಮುಖಾಂತರವಾಗಿ ಅವರ ಜೊತೆಗೆ ತಂಡವನ್ನು ಕೂಡ ಬೆಳಿಬೇಕು, ತಂಡದವರು ಕೂಡ ಮೇಲೆ ಬರಬೇಕು ಅನ್ನುವಂಥ ಒಂದು ಮಹತ್ವದ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಮುಸ್ತಾಕ್ ಆಗಿರ್ಬೋದು, ಬಿಲಾಲ್ ಭಾಯ್ ಆಗಿರ್ಬೋದು, ನನಗೆ ಆಗಿರ್ಬೋದು ಸುಮಾರು 50,000 ರೂಪಾಯಿ ಸಹಾಯಧನ ಮಾಡುವ ಮುಖಾಂತರವಾಗಿ ಅವರ ಜೊತೆಗೆ ನಾವು ಕೂಡ ಬೆಳಿಬೇಕನ್ನುವಂಥ ಹಿತದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ಮಟ್ಟದ ಮೊತ್ತ ಕೂಡ ಒಂದು ನಮಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ಮನೆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮುಸ್ತಾಕ್ ಅವರು ಒಬ್ಬರೇ ಅವರ 3 ಮಕ್ಕಳನ್ನು ಓದಿಸುವುದ್ರು, ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವಂಥವರು. ಅವರಿಗೂ ಕೂಡ ಇವರು ನೀಡಿರ್ತಕ್ಕಂಥ ಸಹಾಯ ಕೂಡ ಅನುಕೂಲ ಆಗುತ್ತೆ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರ ಜೊತೆಗೆ ತಂಡವೂ ಕೂಡ ಬೆಳಿಬೇಕನ್ನುವಂಥ ಮಹತ್ವದ ಯೋಚನೆಯನ್ನು ಮಾಡಿಕೊಂಡು ನಮಗೆ ಇವತ್ತು ಅವರು ನೀಡುವ ತನಕನೂ ನಮಗೆ ಕೊಡ್ತಾರೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಆ ಸಹಾಯಧನ ಕೂಡ ನಾವು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ತೇವೆ ಅಂತ ಹೇಳ್ತಾ ನಮಗೆ ಸಹಕರಿಸಿದ್ದಕ್ಕಾಗಿ ಈಶ್ವರ್ ಮಲ್ಪೆ ಅವರಿಗೂ ಕೂಡ ಪ್ರತ್ಯೇಕವಾಗಿ ನನ್ನ ಮುಖಾಂತರ ಧನ್ಯವಾದಗಳನ್ನು ಕೂಡ ಸಮರ್ಪಿಸ್ತಾ ಇದ್ದೇನೆ. ಒಳ್ಳೆ ಥರ ಇವತ್ತೊಂದು ಕಾರ್ಯಕ್ರಮ ನಿರೂಪಿಸಿದ್ದಕ್ಕೆ ನನ್ನ ಪರವಾಗಿ ಧನ್ಯವಾದ ಹೇಳ್ತೇನೆ. ಇವತ್ತೊಂದು ಅವರು ಸಹಾಯಧನ ಇಟ್ಟಿದ್ದಾರಲ್ಲ, ಅದೊಂದು ನಿಜವಾಗಿ ಅವರಿಗೆ ಅವಶ್ಯಕತೆ ಇತ್ತು. ಈ ಬುರಾನ್ ಅಣ್ಣ ಆಗಲಿ, ಬಿಲಾಲ್ ಅಣ್ಣ ಆಗಲಿ, ಹಾಗೆ ಮುಸ್ತಾಕ್ ಮತ್ತು ಅವರ ಆಟೋ ಡ್ರೈವರ್ ಇಸ್ಮಾಯಿಲ್ ಅವರಿಗೆ ನಿಜವಾಗಿ ದುಡ್ಡಿನ ಅವಶ್ಯಕತೆ ಇತ್ತು ಈ ದಿನದ ಮಟ್ಟಿಗೆ. ಅದಕ್ಕೋಸ್ಕರ ಅವರನ್ನು ಗುರುತಿಸಿ ತದನಂತರ ಇನ್ನೂ ನಮ್ಮ ತಂಡದಲ್ಲಿ ಇನ್ನೂ ಕೆಲವರಿದ್ದಾರೆ, ಅವರಿಗೆ ಮುಂಚಿನ ದಿನದಲ್ಲಿ ಇನ್ನೂ ಸಹಾಯ ಮಾಡುವ ಮನಸ್ಸುಂಟು. ಅದನ್ನು ಈಶ್ವರನ ಈತಾನೇ ಸೂಚನೆ ಪ್ರಯುಕ್ತ ಕೊಟ್ಟಿದ್ದಾರೆ, ಇನ್ನು ನಾನು ಮಾಡ್ತಾ ಇರ್ತೇನೆ ಅಂತ. ಎಲ್ಲರಿಗೂ ಧನ್ಯವಾದಲಿ ನನ್ನದೊಂದು ಶುಭ ಹಾರೈಕೆಯಿಂದ. ನಾನು ಒಂದು 4-5 ವರ್ಷದಿಂದ ಈಶ್ವರನೊಟ್ಟಿಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅವರಷ್ಟು ದೊಡ್ಡ ಕೆಲಸ ಮಾಡೋದು ನಮ್ಮ ಹತ್ರ ಆಗೋದಿಲ್ಲ. ಚಿಕ್ಕ ಅಲ್ಲಿ ಸೇವೆ ಅಂತ ಹೇಳ್ತಾರಲ್ಲ, ಆ ಥರ ಎಲ್ಲ ಕೆಲಸ ಮಾಡ್ತೇವೆ. ಅವರು ಇಷ್ಟು ದೊಡ್ಡ ಮನಸ್ಸಿದೆ ಅಂತ ನನಗೆ ನನಗೆ ಗೊತ್ತಿಲ್ಲ. ಅವರು ಎಲ್ಲರಿಗೂ ಸಹಾಯ ಆಗಿ ಅಂತ ಮಾಡಿದರು. ಆದರೆ ನಮ್ಮ ಟೀಮ್ನವರಿಗೆ ಸಹ ಮೇಲೆ ಬರಲಿ, ಅವರು ಸಹ ನಮ್ಮಾಗಿ ದುಡಿತಾರೆ, ಅವರ ಕಷ್ಟ ಸಹ ಅರ್ಥ ಮಾಡ್ಕೊಂಡದಲ್ಲ, ಅವನ ದೊಡ್ಡ ಮನಸ್ಸದು. ಯಾಕೆಂದರೆ ನಮಗೆ ಇಷ್ಟು ಒಳ್ಳೆಯ ದೊಡ್ಡ ಮನಸ್ಸಿದೆ ಅಂತ ನಾವು ಎನಿಸಲೇ ಇಲ್ಲ. ಎಲ್ಲರಿಗೂ ಸಹ ಸ್ವಲ್ಪ ಆದರೆ ಪರವಾಗಿಲ್ಲ, ನಮ್ಮ ಟೀಮ್ನವರಿಗೆ ಸಹ ಬಿಟ್ಟುಕೊಡಲಿಲ್ಲ ಅವನು. ಎಲ್ಲರೂ ಸಹ ನನ್ನವರೇ ಅಂತ ನಾನು ಅನ್ಬಿಸಿದ, ಅವ್ರನ್ನ ನಂಬಿದ. ನಮ್ಮವರು ಸಹ ನಮ್ಮವರನ್ನು ಬಿಟ್ಟಬಾರ್ದು, ಅವ್ರು ಎಲ್ಲಿಗೆ ಹೋದರೆ ಸಹ ನನ್ನ ಜೊತೆ ಇದ್ದಾರೆ. ನಾವು ಸಹ ಹಾಗೆ, ನಾವು ಅವನು ಎಲ್ಲಿ ಕರಿತೇವೆ, ನಮ್ಮ ಹತ್ರ ಎಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ನಾವು ಅವರ ಬೆನ್ನಿಂದೆ ನಾವು ನಿಲ್ತೇವೆ ಅಂತ ನಿಲ್ತೇವೆ. ನಮಗೆ ನನ್ನ ಮಕ್ಕಳಿಗೆ ಎಲ್ಲ ಶಾಲೆ ಫೀಸ್ಗೆ ಒಂದು 50,000 ರೂಪಾಯಿ ಸಹಾಯಧನ ಮಾಡಿದ್ವಿ. ದೇವರು ಇನ್ನಷ್ಟು ಅವನು ಒಳ್ಳೆಯದಾಗಲಿ, ಇನ್ನೂ ಸಹ ದೊಡ್ಡ ಕೆಲಸ ಮಾಡಲಿ, ಅವನು ಎತ್ತರಕ್ಕೆ ಬೆಳೆಯಲಿ ಅಂತ ನನ್ನ ಆಶೀರ್ವಾದ. ಈಶ್ವರ್ ಮಲ್ಪೆ ಅವರು ಸಮಾಜಕ್ಕೆ ಏನನ್ನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಆದರೆ ಸಮಾಜ ಈಶ್ವರ್ ಮಲ್ಪೆ ಅವ್ರಿಗೆ ಏನನ್ನು ಮಾಡಿದೆ ಅನ್ನುವಂಥದ್ದು ಪ್ರಶ್ನೆ ಉಳ್ಕೊಂಡಿತ್ತು ವೀಕ್ಷಕರೇ. ಸೊ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅವರು ಇಷ್ಟು ವರ್ಷಗಳು ಏನು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದರು, ಅಲ್ಲಿ ಏನನ್ನು ಸಹ ಜನರಿಂದ ಎಕ್ಸ್ಪೆಕ್ಟನ್ನು ಮಾಡಿರಲಿಲ್ಲ. ಆದರೆ ಅವರು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಉಪಯೋಗಿಸ್ತಿದ್ದಂತಹ ಎಲ್ಲ ಏನು ಉಪಕರಣಗಳಿದ್ವು ಅದನ್ನು ಇಡೋದಕ್ಕೆ ಮತ್ತು ಇರುವಂಥ ಮಿಷಿನ್ಗೆ ಕರೆಂಟ್ ಸಪ್ಲೈ ಬೇಕಾಗಿರುತ್ತೆ. ಸೊ ಈ ಒಂದು ಬೇಸಿಕ್ ಫೆಸಿಲಿಟಿ ಅವ್ರಿಗೆ ಸಿಕ್ಕಿರಲಿಲ್ಲ. ಸೊ ಅದನ್ನು ಅವರ ಒಂದು ಮಾಧ್ಯಮಗಳಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಅದೊಂದು ಸುದ್ದಿ ಆಗಿದ್ದರಿಂದ ಜನಗಳು ಅವರಿಗೆ ಬೆಂಬಲವನ್ನು ನೀಡಿ ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಒಂದು ವಿಷಯವನ್ನು ಮುಟ್ಟಿಸಿ ಅವರಿಗೆ ಆ ಒಂದು ಫೆಸಿಲಿಟಿಯನ್ನು ಕೊಡಿಸಿದ್ದಾರೆ ವೀಕ್ಷಕರೇ. ಸೊ ಎಲ್ಲರಿಗೂ ಕೂಡ ಈಶ್ವರ್ ಮಲ್ಪೆ ಅವರ ತಂಡದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಒಂದು 4 ವರ್ಷದಿಂದ ಈ ಮಣಿಪಾಲ ಪರಿಸರದಲ್ಲಿ ಒಂದು ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ರಕ್ಷಿತ್ ಕಾರ್ಕಳ ಅವರೀಗ 6 ತಿಂಗಳಿಂದ ತಮ್ಮದೇ ಆದ ಒಂದು ಆ್ಯಂಬುಲೆನ್ಸ್ ಅಂದರೆ ಟೀಮ್ ಈಶ್ವರ್ ಮಲ್ಪೆ ಹೆಸರಿನಲ್ಲಿ ಒಂದು ಆ್ಯಂಬುಲೆನ್ಸ್ ಸೇವೆಯನ್ನು ಮಾಡ್ತಿದ್ದಾರೆ. ಕಾರ್ಕಳ ಭಾಗದಲ್ಲಿ ಅದೆಷ್ಟೋ ಬಡ ಜನರಿಗೆ ಒಂದು ಸೇವೆ ಅಂದರೆ ಈಶ್ವರ್ ಮಲ್ಪೆ ಟೀಮಿಂದ ಕಡು ಬಡವರಾಗಲಿ, ಹಣ ಇಲ್ಲದವರಿಗೆ ತಮ್ಮ ಸಮಾಜ ಸೇವೆಯನ್ನು ಈಶ್ವರ್ ಮಲ್ಪೆ ಹೆಸರಿನಿಂದಲೇ ಒಂದು ಕಾರ್ಕಳ ಭಾಗದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ರಕ್ಷಿತ್ ಕಾರ್ಕಳ. ಕನಸಿತ್ತು 4 ವರ್ಷದಿಂದ ಈಶ್ವರನ ಥರನೇ ಒಂದು ಕಾರ್ಕಳದಲ್ಲಿ ಗಾಡಿ ಹಾಕುವಂಥ ಒಂದು ಕನಸಿತ್ತು. ಅದೊಂದು ಈಗ 4 ತಿಂಗಳಿಂದ ಸೇವೆ ಆಗ್ತುಂಟು. ಈಗ ಬಡ ಜನರಿಗೆ ಹೇಗೆ ಇದೆ ಅಲ್ಲಿ ಅತಿ ಕಡಿಮೆ ಲಭ್ಯ ಅಂತ ಒಂದು ಆ್ಯಂಬುಲೆನ್ಸ್ ಸೇವೆ ಮಾಡುವಂಥ ಇದು ಮಾಡಿದ್ದೇವೆ ಅಲ್ಲಿ, ಆಯಿತಾ. ಎಷ್ಟೇ 24 ತಾಸು ಅಲರ್ಟ್ ಇರ್ತೇನೆ ಅಲ್ಲಿ ಕಾರ್ಕಳದಲ್ಲಿ. ಅದೇ ನನ್ನ ಅಭಿಪ್ರಾಯ. ಅದು ಯಾರಿಗಾದರೂ ಸೇವೆ ಬೇಕಾದರೆ ತಮ್ಮ ಒಂದು ಅವರ ಕಾಂಟ್ಯಾಕ್ಟ್ ನಂಬರಿಗೆ 8217375171. ಇವತ್ತು ನನ್ನ ಹೀಗೆ ನೋಡ್ತಾ ಹೋಗುವಾಗ ನನ್ನ
ನಾನು ದೊಡ್ಡ ಒಂದು ಫ್ಯಾನ್ ಆಗಿದೆ. ಯಾರಂದ್ರೆ ನಮ್ಮ ಇವ್ರದ್ದು, ಯಾಕಂದ್ರೆ ಇವರು ತುಳು ಪೇಜ್ ಅಂತ ಒಂದು ಯೂಟ್ಯೂಬರ್ಸ್, ಎಲ್ಲಿ ಕಷ್ಟ ಅಂತ ಹೇಳಿದ್ಮೇಲೆ ಅದಕ್ಕೆ ಧ್ವನಿ ಎತ್ತುವವರು ಇವರು. ಯಾಕೆಂದ್ರೆ ನನ್ನ ಅನುಕೂಲದಲ್ಲಿ ಸಹ ಒಳ್ಳೆ ಧ್ವನಿ ಎತ್ತಿದ್ದಾರೆ. ಯಾಕೆಂದರೆ ನಾನು ಕಷ್ಟ ಅಲ್ಲಾದ ಒಂದು ಕಾರ್ಯಾಚರಣೆಯಲ್ಲಿ ಸಹ ಧ್ವನಿ ಎತ್ತಿ ಮಾತಾಡಿದವರು. ಅದಕ್ಕೆ ಇವತ್ತು ಬರುವಾಗ ನನಗೆ ಹಸನ ಕೈ ಸಿಕ್ಕಿದ್ರು. ಇವತ್ತು ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಅವ್ರ ಯೂಟ್ಯೂಬ್ ಪೇಜಿಗೆ ಸಹ ಅವರ ಎಲ್ಲ ಅಭಿಮಾನಿ ದೇವರುಗಳಿಗೆ ಸಹ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಜವಾಗಿ ಉಂಟಲ್ಲ, ನಾನು ಇವರ ಅಭಿಮಾನಿ. ನಾನು ಇನ್ನೂ ಸಹ ಚಿಕ್ಕ ಹುಡುಗ, ಆದರೂ ಕೂಡ ಅವರು ಇಷ್ಟು ದೊಡ್ಡ ಒಂದು ಅಂದರೆ ಒಂದು ಒಳ್ಳೆ ರೀತಿ ಮಟ್ಟದಲ್ಲಿರುವ ವ್ಯಕ್ತಿ ನನ್ನ ಬಗ್ಗೆ ಒಂದು ಹೊಗಳಿದ್ರೆ ಅಂದರೆ ಅದು ನನ್ನದು ಲಕ್ಕೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಇವರೆಲ್ಲ ಸಾಧನೆಯ ಮೇಲೆ ಮೆಟ್ಟಿಲಲ್ಲಿ ಇರುವವರು, ನಾವು ಇನ್ನೂ ಸಹ 2 ಸ್ಟೆಪ್ಪಲ್ಲಿ ಇರುವವರು. ಆದರೂ ಕೂಡ ಪರವಾಗಿಲ್ಲ, ಒಂದು ಒಳ್ಳೆ ನನ್ನ ಅಣ್ಣನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ನನಗೆ ತುಂಬ ಖುಷಿ ಆಯಿತು. ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆಗೆ ಎಲ್ಲಿ ಕೂಡ ಹೋದರೂ ಕೂಡ ನಮ್ಮ ಈ ಸ್ಥಳದಲ್ಲಿರುವಂಥ ಆ್ಯಂಬುಲೆನ್ಸ್ಗಳನ್ನು ಬೆಳಿಗ್ಗೆ ಕರೆಕ್ಟ್ 9 ಗಂಟೆಗೆ ಬಂದು ಎಲ್ಲ ಆ್ಯಂಬುಲೆನ್ಸ್ಗಳ ನೀರು ಆಯಿಲ್ಗಳನ್ನು ನೋಡಿ ಸ್ಟಾರ್ಟ್ ಮಾಡುವಂಥ ಪ್ರಕ್ರಿಯೆಯನ್ನು ನಮ್ಮ ಜಗ್ಗನವರು ಇಲ್ಲಿ ಏನು ಸಮಸ್ಯೆ ಆದರೆ ಇಲ್ಲಿಯ ಆಗು ಹೋಗುಗಳನ್ನು ನೋಡಿಕೊಂಡು ಈ ಕಟ್ಟಡ ನಿರ್ಮಾಣವಾಗುವುದರಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇಲ್ಲೇ ನಿಂತುಕೊಂಡು ಆ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ತುಂಬ ವ್ಯವಸ್ಥಿತ ರೂಪದಲ್ಲಿ ನಡೆಸಿಕೊಡುವಂಥವರು ಜಗದೀಶ್ ತೊಟ್ಟಮ್ಮವರು. ಅವರಿಗೆ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಶಾಲನ್ನು ಹಾಕಿಕೊಂಡು ಪುಷ್ಪವನ್ನು ನೀಡುವುದರ ಮುಖಾಂತರವಾಗಿ ಒಂದು ಸನ್ಮಾನದ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಈಶ್ವರ್ ಮಲ್ಪೆ ತಂಡದ ಜೊತೆಗೆ ಸದಾ ಕಾಲ ಹೀಗೆ ಒಡನಾಟದಲ್ಲಿ ಇರಿ ಅಂತ ಹೇಳ್ತಾ ಈ ಸನ್ಮಾನವನ್ನು ಈ ಹಂತದಲ್ಲಿ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಈಶ್ವರ್. ಸ್ನೇಹಿತರೆ, ಇವತ್ತು ನಮಗೆ 5 ಜೊತೆ ಅಂದರೆ 40 ಟಿ ಶರ್ಟ್ ನಮ್ಮ ಟೀಮ್ನಲ್ಲಿ ಸುಮಾರು 18 ಜನರಿದ್ದಾರೆ. ಆದರೆ ಈಗ ಅವರವರ ಚೂರು ಕೆಲಸ ಒತ್ತಡದಿಂದ ಈಗ ನಾವು 7 ಜನ ಸೇರಿದ್ದೀವಿ. ಆದರೆ ಈಗ ಎಲ್ಲ ಬರ್ತಾರೆ. ಈಗ ನಮಗೆ ನೈಟೇಜ್ ಕಂಪನಿಯ ಮಾಲೀಕರಾದ ಸತೀಶ್ ಕೊಠಾರಿ ಅವರು ಬೆಂಗಳೂರಲ್ಲಿ ಒಂದು ಉದ್ಯಮವನ್ನು ಮಾಡಿದ್ದಾರೆ. ಏನಂದರೆ ಒಂದು ಈ ಥರ ಒಂದು ಟಿ ಶರ್ಟ್ ಮಾಡೋದು. ಆ ಶರ್ಟ್ ಅಂದರೆ ಒಂದು ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು ಅಂತ ಒಂದು ಜರ್ಸಿಯನ್ನು ಮಾಡ್ತಾರೆ ಆ ಒಂದು ಕಂಪನಿ. ಆ ಕಂಪನಿ ಸುಮಾರು ನಮ್ಮ ಹತ್ರ 5 ವರ್ಷದಿಂದ ಒಡಂಬಡಿಕೆ ಅಂದರೆ ನಮಗೆ ಇಂಥ ಸೋಷಿಯಲ್ ವರ್ಕ್ಗೆ ಒಂದು ಉಚಿತವಾಗಿ ನಮಗೆ ಕೊಡ್ತಾ ಇದ್ದಾರೆ. ಯಾಕೆಂದರೆ 5 ವರ್ಷದಿಂದ ಸುಮಾರು ನಮಗೆ 100ರಿಂದ 200ರಷ್ಟು ಶರ್ಟ್ ಟಿ ಶರ್ಟನ್ನು ನಮಗೆ ಕೊಟ್ಟಿದ್ದಾರೆ. ಅದು ಉಚಿತವಾಗಿ ಅದು ಸಹ. ಯಾಕೆಂದರೆ ಅವರೊಂದು ಸಮಾಜಕ್ಕೆ, ನಾವೀಗ ಸಮಾಜಕ್ಕೆ ಕೆಲಸ ಮಾಡ್ತೇವೆ, ಅದೇ ರೀತಿ ಅವರೊಂದು ಸಮಾಜದ ಒಳಿತಿಗಾಗಿ ಅವರು ಎಲ್ರಿಗೂ ಉಚಿತವಾಗಿ ನಮ್ಮ ಟೀಮಿಗೆ ಎಲ್ಲ 18 ಸದಸ್ಯರಿಗೆ ಸಹ ಒಂದೊಂದು ಜೊತೆ ಅಂತ ಕೊಡ್ತಾ ಇದ್ದಾರೆ. ಈ ಸಲ ಒಂದು ಸ್ಪೆಷಲ್ ಆಗಿ ಅವರೊಂದು ನಮಗೆ ನಮ್ಮ ಟೀಮಿಗೆ 5 ಜೊತೆ ಟಿ ಶರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಕಲರ್ ಹಾಕಿದ್ದಾರೆ, ಎಲ್ಲರ ಕಲರ್ ಇದೆ. 5 ಜೊತೆ ಟಿ ಶರ್ಟ್ ಅನ್ನು ಕೊಟ್ಟಿದ್ದಾರೆ. ಅದು ಸುಮಾರು ಅವರ ಒಂದು ಸಮಾಜ ಸೇವೆಗೆ ಅಂತ ಕೊಟ್ಟಿದ್ದಾರೆ. ನಮ್ಮ ಟೀಮ್ನ ಎಲ್ಲ ಸದಸ್ಯರಿಗೂ ಇಷ್ಟೇ ಹೇಳೋದು ನಾನು. ಸತೀಶ್ ಕೊಠಾರಿ ಅವರ ಎಲ್ಲ ಟೀಮ್ಗೂ ಆಗ ಅವರ ಮನೆಯವರಿಗೂ ಆಗ ಅಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಗಳಿಗೂ ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿ ಒಳ್ಳೇದು ಮಾಡಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ. ಈಗ ನಮ್ಮ ವಿಡಿಯೋ ಕಂಡ ಪ್ರತಿಯೊಬ್ಬರು ಕ್ರಿಕೆಟ್ ಪಟುಗಳಾಗಿರ್ಬೋದು, ವಾಲಿಬಾಲ್ ಪಟುಗಳಾಗಿರ್ಬೋದು, ಹಾಗೆ ಎಲ್ಲ ಟೀಮ್ನ ಎಲ್ಲ ಈಗ ಒಂದು ಗುಂಪು ನಮ್ಮ ಸೇವಾ ಟ್ರಸ್ಟ್ ಇದೆ, ಅಂತ ಟ್ರಸ್ಟ್ನವರು ಸಹ ಹೋಗಿ ಅಲ್ಲಿ ಇಂಥ ಒಂದು ಜರ್ಸಿ ತೆಗೆದುಕೊಳ್ಬೋದು. ಯಾಕಂದರೆ ಅವರಿಗೊಂದು ಸ್ವಲ್ಪ ಕಮ್ಮಿಯಲ್ಲಿ ಮಾಡಿಕೊಡ್ತಾರೆ. ಅದರಿಂದ ಎಲ್ಲರೂ ಅವರಿಗೆ ಸಹಕಾರ ಕೊಡಿ, ಅವರು ಸಮಾಜ ಸೇವೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರದ ಭಾಗದ ಸತೀಶ್ ಕೊಠಾರಿ ಅನ್ನುವಂಥವರು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕಂತೇಳಿ ದೂರದ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಒಂದು ಉದ್ಯಮವನ್ನು ಆರಂಭಿಸ್ತಾರೆ. ಅದರ ಹೆಸರೇ ನೈಟೇಜ್ ಅನ್ನುವಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆ ಕ್ರೀಡೆಗಳನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಖೋ ಖೋ ಆಗಿರ್ಬೋದು, ಈ ರೀತಿಯ ಬಹಳಷ್ಟು ಕ್ರೀಡೆಗಳಿಗೆ ಮಕ್ಕಳನ್ನು ಗುರುತಿಸಿಕೊಂಡು ಒಂದು ಅವರಿಗೆ ಬಳಕೆ ಆಗುವಂಥ ಟಿ ಶರ್ಟ್ಗಳನ್ನು ಉತ್ತಮವಾಗಿ ಮತ್ತು ಅತ್ಯುತ್ತಮವಾಗಿರ್ತಕ್ಕಂಥ ಬೆಲೆಗೆ ಮತ್ತು ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಉಡುಪುಗಳನ್ನು, ಟಿ ಶರ್ಟ್ಗಳನ್ನು ಮತ್ತು ಜಾಕೆಟ್ಗಳನ್ನು ತಯಾರು ಮಾಡಿಕೊಡುವಂಥ ಒಂದು ಸಂಸ್ಥೆಯನ್ನು ಈಗಾಗಲೇ ಸತೀಶ್ ಕೊಠಾರಿ ಅವರು ಬೆಂಗಳೂರಿನಲ್ಲಿ ಒಂದು ಉದ್ಯಮವನ್ನು ಆರಂಭಿಸಿದ್ದಾರೆ. ಕಳೆದ 5-6 ವರ್ಷಗಳಿಂದ ಈ ಒಂದು ಉದ್ಯಮದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಹೊಂದಿಕೊಂಡು ನಮ್ಮ ಟೀಮ್ ಈಶ್ವರ್ ಮಲ್ಪೆಯ ತಂಡಕ್ಕೆ ಕೂಡ ಬಹಳಷ್ಟು ಟಿ ಶರ್ಟ್ಗಳನ್ನು ಈ ಹಿಂದೆಯೂ ನೀಡಿದ್ದಾರೆ. ಇವತ್ತು ನಮ್ಮ ತಂಡಕ್ಕೆ 5 ಜೊತೆ ಪ್ರತ್ಯೇಕವಾಗಿ 18 ಮಂದಿಗೂ ಕೂಡ ಸುಮಾರು 40ರಿಂದ 45 ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಟಿ ಶರ್ಟ್ಗಳನ್ನು ಕೊಡಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ,
ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಈ ಸಂಸ್ಥೆಗಳು ಇವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ತಮಗೆ ಬೇಕಾಗುವಂಥ ವೈವಿಧ್ಯಮಯ ರೀತಿಯ ಬಣ್ಣದ ಟೀ ಶರ್ಟ್ಗಳನ್ನು, ಜರ್ಸಿಗಳನ್ನು ತಯಾರು ಮಾಡಿ ಇವರು ಕೊಡ್ತಾರೆ. ಸತೀಶ್ ಕೊಟ್ಟಾರಿ ಅವರು, ನೈಟ್ ಏಜ್ ಸಂಸ್ಥೆ ಬೆಂಗಳೂರು, ಅವರ ನಂಬರನ್ನು ಕೂಡ ನಾವು ಈ ಒಂದು ವಿಡಿಯೋದ ಬಯೋದಲ್ಲಿ ಹಾಕ್ತೇವೆ, ಸ್ಕ್ರೀನ್ ಮೇಲೆ ಹಾಕ್ತೇವೆ. ತಮಗೆ ಬೇಕಾಗುವಂಥ ಬಣ್ಣದಲ್ಲಿ, ತಮಗೆ ಬೇಕಾಗುವಂಥ ಕ್ವಾಲಿಟಿಗಳಲ್ಲಿ ಟೀ ಶರ್ಟ್ಗಳನ್ನು ತಯಾರು ಮಾಡಿ ಕೊಡ್ತಾರೆ. ತಾವು ಅವರನ್ನು ಸಂಪರ್ಕಿಸಿ ಅನ್ನುವಂಥದ್ದು ನಾವು ಟೀಮ್ ಈಶ್ವರ್ ಮಲ್ಪೆ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.